ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೀಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಅಮೃತಧಾರೆ ಸೀರಿಯಲ್ನ ನಟಿ ಸಾರಾ ಅಣ್ಣಯ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮದುವೆ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು, ಮದುವೆಯಲ್ಲಿ ಬರೋಬ್ಬರಿ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ. ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಸಹೋದರ ಜೀವನ್ ಹೆಂಡತಿ ಹಾಗೂ ಗೌತಮ್ ದಿವಾನ್ ಮಹಿಮಾ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸುತ್ತಿರುವ ಮಾಡರ್ನ್ ಸೊಸೆ ಸಾರಾ ಅಣ್ಣಯ್ಯ ಇವರಿಗೆ ಯಾವ ಪಾತ್ರ ಕೊಟ್ಟರು ಅದಕ್ಕೆ ತಕ್ಕಂತೆ ಸಖತ್ತಾಗಿ ನಟಿಸೋ ಸುಂದರಿ ಇವರು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುವ ಕನ್ನಡ ಕಿರುತೆರೆಯ ಬೋಲ್ಡ್ ಬ್ಯೂಟಿ. ಹೆಚ್ಚಾಗಿ ಸಖತ್ ಹಾಟ್ ಬೋಲ್ಡ್ ಆಗಿ ಮಾಡರ್ನ್ ಡ್ರೆಸ್ಗಳನ್ನು ಹೆಚ್ಚಾಗಿ ಫೋಟೋಗಳನ್ನು ಶೇರ್ ಮಾಡ್ತಿರ್ತಾರೆ. ಇದೀಗ ಮತ್ತೊಂದಿಷ್ಟು ಫೋಟೋಗಳನ್ನು ನಟಿ ಶೇರ್ ಮಾಡಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಬಣ್ಣದ ಝೀಬ್ರಾ ಪ್ರಿಂಟ್ ಸ್ಲೀವ್ಲೆಸ್ ಗೌನ್ ಧರಿಸಿರುವ ಸಾರಾ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ. ಇದರ ಜೊತೆಗೆ ಸಾರಾ ನೀನು ಖುಷಿಯಾಗಿರಲು ಅರ್ಹಳು, ಟಯರ್ಡ್ ದುಃಖದಿಂದ ಇರೋದಕ್ಕೆ ಅಲ್ಲ, ಜಸ್ಟ್ ಹ್ಯಾಪಿ ಎಂದು ಕ್ಯಾಪ್ಷನ್ ಹಾಕಿದ್ದಾರೆ. ಈಗ ವಿಷಯ ಇರೋದೇ ಬೇರೆ. ಏನಪ್ಪ ವಿಷಯ ಅಂದರೆ, ಸಾರಾ ಅಣ್ಣಯ್ಯ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಮಗೆ ಮದುವೆ ಫಿಕ್ಸ್ ಆಗಿರೋ ಬಗ್ಗೆ ಬರ್ಕೊಂಡಿದ್ದಾರೆ. ಜೊತೆಗೆ ಎಲ್ಲರನ್ನೂ ಆಹ್ವಾನಿಸಿದ್ದಾರೆ. ಆದರೆ ಅದರ ಜೊತೆಗೊಂದು ಕಂಡೀಷನ್ ಕೂಡ ಹಾಕಿದ್ದಾರೆ. ನಿಜವಾಗ್ಲೂ ಸಾರಾ ಅಣ್ಣಯ್ಯ ಮದುವೆ ಆಗ್ತಿದ್ದಾರಾ? ಹಾಗಿದ್ರೆ ಅಮೃತಧಾರೆ ಧಾರಾವಾಹಿಯಲ್ಲಿ ಇನ್ನು ಸಾರಾ ನಟಿಸೋದಿಲ್ವಾ? ಇನ್ನು ಮುಂದೆ ಅವರ ಸೀರಿಯಲ್ ಸಿನಿಮಾಗಳಲ್ಲಿ ನಟಿಸೋದಿಲ್ವಾ? ಹೀಗೆ ನೂರಾರು ಪ್ರಶ್ನೆ ಕೇಳೋ ಮುನ್ನ ಸಾರಾ ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಬರೆದಿರೋದು ಏನು ಅನ್ನೋದನ್ನು ತಿಳಿಯೋಣ ಬನ್ನಿ. ಸಾರಾ ಅಣ್ಣಯ್ಯ ಅವರ ಪೋಸ್ಟ್ನಲ್ಲಿ ಹೀಗಿದೆ: ನಾನು ಮುಂದಿನ ತಿಂಗಳು ಮದುವೆಯಾಗಲಿದ್ದೇನೆ. ಇದೊಂದು ಸಣ್ಣ ಪಾರ್ಟಿ. ಕೆಲವು ಜನರನ್ನು ಆಹ್ವಾನಿಸಲಾಗಿದೆ. ಆದರೆ ಬರುವಾಗ ಗಿಫ್ಟ್ ತರಬೇಡಿ, ಬದಲಾಗಿ ನನ್ನನ್ನು ಮದುವೆಯಾಗೋದಕ್ಕೆ ತಯಾರಿರುವವರನ್ನು ಕರೆದುಕೊಂಡು ಬನ್ನಿ. ಅಷ್ಟಕ್ಕೂ ಇದೇನು ಸಾರಾ ತಮ್ಮ ಮದುವೆ ಬಗ್ಗೆ ಹೇಳಿರೋ ಸೀರಿಯಸ್ ಪೋಸ್ಟ್ ಅಲ್ವೇ ಅಲ್ಲ. ಸಾರಾ ಹೆಚ್ಚಾಗಿ ಏನಾದರೊಂದು ತಮಾಷೆ ವಿಡಿಯೋ ವರ್ಡಿಂಗ್ಸ್ಗಳನ್ನು ತಮ್ಮ ಸ್ಟೋರಿಯಲ್ಲಿ ಶೇರ್ ಮಾಡ್ತಿರ್ತಾರೆ. ಈ ಬಾರಿಯೂ ತಮಾಷೆಗಾಗಿ ಇದನ್ನು ಹಾಕಿದ್ದಾರೆ.